ಪಬ್ಲಿಕ್ ನೆಕ್ಸ್ಟ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕಾರ್ತಿಕ್ ಮುದ್ದಿ. ಸದ್ಯಕ್ಕೆ ಈಗ ನಾನಿರುವಂಥದ್ದು ಉಡುಪಿಯ ಕೃಷ್ಣ ಮಠದಲ್ಲಿ. ಸೊ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಉಡುಪಿಯಲ್ಲಿ ಬಹಳ ಅದ್ದೂರಿಯಲ್ಲಿ ನಡೀಲಿಕ್ಕಿದೆ. ಸೊ ಯಾವ ರೀತಿಯಲ್ಲಿ ತಯಾರಿ ಆಗ್ತದೆ, ಕೃಷ್ಣ ಮಠದ ರಥ ಬೀದಿಯಲ್ಲಿ ಯಾವ ರೀತಿ ತಯಾರಿ ಆಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೇನೆ. ನೋಡ್ಕೊಂಬರೋಣ ಬನ್ನಿ. ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮಕ್ಕೆ ಕೃಷ್ಣನಗರಿ ಸಜ್ಜುಗೊಂಡಿದೆ. ರಥ ಬೀದಿಯಲ್ಲಿ ಅಲಂಕಾರ, ದೀಪಾಲಂಕಾರ ಹಾಗೂ ಸಾಂಸ್ಕೃತಿಕ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದು ಭಕ್ತರ ಪ್ರವಾಹ ನಿರೀಕ್ಷಿಸಲಾಗಿದೆ. ಇದು ಕೃಷ್ಣ ಮಠದ ಮುಖ್ಯ ದ್ವಾರ. ಸೊ ಇವತ್ತು ಗುರುವಾರ ಮಧ್ಯಾಹ್ನದ ಅಷ್ಟೊತ್ತಿಗೆ ಬಂದೇನೆ. ಜನಸಂಖ್ಯೆ ಹೆಚ್ಚಿರ್ತದೆ. ಸ್ಟೂಡೆಂಟ್ಸ್ ಅಥವಾ ಎಲ್ಲರೂ ಕೂಡ ಮಧ್ಯಾಹ್ನದ ಹೊತ್ತು ಬರ್ತಾರೆ. ಅಲ್ಲಿ ಒಳಗೆ ಪ್ರೋಗ್ರಾಮ್ ಆಗ್ತುಂಟು. ನೀವು ಲೆಫ್ಟ್ ತಗೊಂಡ್ರೆ ಒಂದು ಸಣ್ಣ ಕೃಷ್ಣ ಮಠದಲ್ಲಿ ಹೆಚ್ಚಾಗಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ ರಾಜಾಂಗಣದಲ್ಲಿ. ಸೊ ಇವತ್ತು ಯಾವ ಕಾರ್ಯಕ್ರಮ ನಡೀತದೆ ಅಂತ ಗೊತ್ತಿಲ್ಲ, ನೋಡುವ. ಲೆಫ್ಟ್ ಸೈಡಿಗೆಲ್ಲ ಅಂಗಡಿಗಳೆಲ್ಲ ಇರ್ತದೆ. ಕೃಷ್ಣ ಮಠದ ರಾಜಾಂಗಣ ಹೆಚ್ಚಿನ ಕಾರ್ಯಕ್ರಮ ಎಲ್ಲ ಎಲ್ಲೇ ನಡೆಯುವಂಥದ್ದು. ರಾಜಾಂಗಣದಲ್ಲಿ ದಿನನಿತ್ಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಜನ್ಮಾಷ್ಟಮಿ ದಿನ ವಿಶೇಷ ಪೂಜೆ, ಉತ್ಸವ ಹಾಗೂ ವೇಷಧಾರಿಗಳ ಮೆರವಣಿಗೆಗಳು ಭಕ್ತರ ಮನಸೆಳೆಯಲಿವೆ. ಇನ್ನೊಂದು ವಿಶೇಷ, ಇಲ್ಲಿ ಪ್ರತಿ ಸರ್ತಿ ಕೂಡ ಭಜನೆ ಆಗಿರ್ಬೋದು, ಶ್ಲೋಕ ಆಗಿರ್ಬೋದು ಆಗ್ತಾ ಇರ್ತದೆ. ಗೊತ್ತಿಲ್ಲ, ಲೈಟ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಆಗ್ತುಂಟು. ಭಜನೆ ಕೂಡ ಆಗ್ತಿರ್ತದೆ. ಇದು ಇದೊಂದಾದ್ರೆ ಭಜನೆ ತೋರಿಸ್ತೀನಿ, ಅಲ್ಲಿ ಆಗ್ತಿರ್ತದೆ. ಇದು ಭಾರತ ಮೇಳ ಅಂತ. ಆ್ಯಕ್ಚುಲಿ ಮೊದಲು ಕೃಷ್ಣ ಮಠದಲ್ಲಿ ಈ ಥರ ಇರಲಿಲ್ಲ, ಬಟ್ ಈಗ ಬದಲಾವಣೆ ಮಾಡಿದ್ದಾರೆ. ಸೊ ಒಂದು ದೊಡ್ಡ ಹಬ್ಬಾಗಿ ನೆಕ್ಸ್ಟ್ ಹೋಗುವಂಥದ್ದು. ಅಲ್ಲಿ ಕೃಷ್ಣ ಮಠದ ದರ್ಶನಕ್ಕೆ, ಕೃಷ್ಣನ ದರ್ಶನಕ್ಕೆ ದಾರಿ ಇದೆ. ಕಲ್ಯಾಣಿ ಅಥವಾ ಕೆರೆ ಏನಿರ್ತೇವೆ ಅದು. ಸೊ ನೋಡ್ತಾ ಇರ್ಬೋದು. ಈ ರೂಟ್ ಏನಿದೆ ಇದು ಕೃಷ್ಣನ ದರ್ಶನಕ್ಕೆ ಹೋಗುವಂತಹ ರೂಟ್ ಆಗಿದೆ. ಸೊ ಇಲ್ಲಿಂದ ಹೋಗಿ ಅಲ್ಲಿ ತನಕ. ಈಗಷ್ಟು ಹೇಳಿದೆ ನಾನು ಮಳೆ ಬರ್ತದೆ ಅಂತ, ಇಷ್ಟು ಬೇಗ ಮಳೆ ಬಂದಾಯಿತು. ನಾನಾಗ ನಿಮಗೆ ಅರ್ಧ ರಥ ಬೀದಿ ತೋರಿಸಿದ್ದೆ. ಈಗ ಪೂರ್ತಿ ರಥ ಬೀದಿ ತೋರಿಸು ಅಂತ ಹೇಳ್ಕೊಂಡು ಈ ಕಡೆಯಿಂದ ಬರ್ತಿದ್ದೇನೆ. ಆ ಕಡೆ ಹೋದರೆ ಸುಲಭ ಆಗ್ತಿತ್ತು. ದೇವಸ್ಥಾನದ ಅಲ್ಲಿ ಕೆಲವು ಭಾಗದಲ್ಲಿ ಈ ರೀತಿಯಲ್ಲಿ ನಿಮಗೆ ದ್ವಾರ ನೋಡ್ಲಿಕ್ಕೆ ಸಿಗ್ತದೆ. ಸ್ಪಾನ್ಸರ್ಸ್ ಹಾಕಿರುವಂತಹ ದ್ವಾರಗಳು. ಆ್ಯಂಡ್ ಸ್ಪಾನ್ಸರ್ಸ್ ಸುಮಾರು ಗಣೇಶೋತ್ಸವಕ್ಕೆ, ಕೃಷ್ಣ ಮಠದ ಕೃಷ್ಣಾಷ್ಟಮಿಗೆ ಎಲ್ಲದೂ ಕೂಡ ಹನಿ ಮಳೆ ಬರ್ತಾ ಇದೆ. ಇದು ಪೇಜಾವರ ಮಠ, ಉಡುಪಿ. ನಾನಾಗಲೇ ಹೇಳಿದೆ ನಿಮಗೆ, ಅಲ್ಲಲ್ಲಿ ದ್ವಾರಗಳನ್ನು ಅಳವಡಿಸ್ತಾ ಇದ್ದಾರೆ ಆಕರ್ಷಣೆಗೋಸ್ಕರ ಅಂತ ಹೇಳ್ಕೊಂಡು. ನೋಡ್ಬೋದು ನೀವು, ಆಗ್ತಾ ಇರುವಂಥದ್ದು. ಹತ್ತಿರವಾಗಿ ತೋರಿಸ್ತೇನೆ ಇಲ್ಲಿ. ನಾನು ನಿಮಗೆ ಆಗಲೇ ಹೇಳಿದೆ ಕೃಷ್ಣ ಮಠದಲ್ಲಿ ಭಜನೆ ಆಗ್ತಿರ್ತದೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಆಗ್ತದೆ ಅಂತ ಹೇಳ್ಬೋದು. ಸೊ ಭಜನೆ ಆಗ್ತಾ ಇದೆ. ಸೊ ಅಲ್ಲಿ ಅಖಂಡ ಭಜನೆ ಆಗ್ತಾ ಇದೆ, ನಿತ್ಯ ಭಜನೆ ಆಗ್ತಾ ಇದೆ, ನೀವು ನೋಡ್ಬೋದು ಅಲ್ಲಿ. ಕೃಷ್ಣ ಮಠದ ಕನಕನ ಕಿಂಡಿ ಇರುವಂತಹ ಜಾಗ. ಇಲ್ಲಿ ಕೂಡ ಪ್ರಿಪರೇಷನ್ ಆಗ್ತಾ ಇದೆ. ಕಂಬ ಕಿಂಬೆಲ್ಲ ಹಾಕ್ತಿದ್ದಾರೆ, ನೋಡ್ಬೋದು. ಕನಕನ ಕಿಂಡಿ ಅಲ್ಲಿ. ಹಾಗೆಯೇ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ಕೊಳ್ಳಿ. ಎಸ್,
ಇದಿಷ್ಟು ಕೃಷ್ಣ ಮಠದ ಹೊರಾಂಗಣದಲ್ಲಿ ಅಂದರೆ ರಥಬೀದಿಯಲ್ಲಿ ಯಾವ ರೀತಿಯ ಪ್ರಿಪರೇಷನ್ ನಡೀತಾ ಇದೆ, ಕೃಷ್ಣ ಮಠದಲ್ಲಿ ನಾಡ್ದು ನಡೆಯುವಂತಹ ವಿಟ್ಲಪಿಂಡಿ ಆಗಿರ್ಬೋದು, ಕೃಷ್ಣಾಷ್ಟಮಿ ಆಗಿರ್ಬೋದು, ಅದಕ್ಕೆ ತಯಾರಿ ಯಾವ ರೀತಿ ಆಗಿದೆ ಅಂತಕೊಂಡು ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸಿದ್ದೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ನಾಡ್ದು ಸಾಕಷ್ಟು ಜನ ಬರಲಿಕ್ಕಿದ್ದಾರೆ ಆ್ಯಂಡ್ ದಿನಾಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ರಾಜಾಂಗಣದಲ್ಲಿ. ಮತ್ತು ನೆಕ್ಸ್ಟ್ ಪರ್ಯಾಯಕ್ಕೆ ಕೂಡ ರೆಡಿ ಆಗ್ತಾ ಇದೆ ಕೃಷ್ಣ ಮಠ. ಸೊ ಎಲ್ಲವೂ ಕೂಡ ಒಂದು ಉಡುಪಿಯಲ್ಲಿ ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಾಡ್ದು ಕೃಷ್ಣಾಷ್ಟಮಿ ವಿಟ್ಲಪಿಂಡಿಗೆ ಇಡೀ ಕೃಷ್ಣನಗರಿ ತಯಾರಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ನಮ್ಮ ಒಂದು ಪಬ್ಲಿಕ್ ನೆಕ್ಸ್ಟ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಊರಿನ ಸುದ್ದಿಗಳು ಕೂಡ ನಿಮಗೆ ಅಪ್ಡೇಟ್ ಆಗ್ತಾ ಇರ್ತದೆ ಅಂತ ಹೇಳ್ತೇನೆ ಇಷ್ಟಪಡ್ತೇನೆ. ಸೈನಿಂಗ್ ಔಟ್, ಟೇಕ್ ಕೇರ್, ಬಾಯ್, ಟಾಟಾ.